ಸಮರ್ಪಯಾಮಿ. ಹಸ್ತಪ್ರಾಕ್ಷಣಂ ಹಸ್ತಪ್ರಾಕ್ಷಾಳನಂ ಹಸ್ತಪ್ರಾಕ್ಷಾಳನಂ ಸಮರ್ಪಯಾಮಿ. ಪಾದ ಪ್ರಾಕ್ಷಾಳನಂ ಸಮರ್ಪಯಾಮಿ. ನಿಮ್ಮ ಪಾದಗಳಿಗೆ, ನಿಮ್ಮ ಕೈಗಳಿಗೆ, ನಿಮ್ಮ ಮುಖಕ್ಕೆ ಪ್ರಾಕ್ಷಾಳನಂ ಸಮರ್ಪಯಾಮಿ. ಮಹಾನೈವೇದ್ಯಂ ಸಮರ್ಪಯಾಮಿ. ಪುನರಾಚಾನಿಯಂ ಸಮರ್ಪಯಾಮಿ. ಕೈ ಮುಗಿದು ಹೂವು ಅಕ್ಷತೆ ಹಾಕು. ದೇವ್ರ ನೈವೇದ್ಯ ಮಾಡ್ಬೇಕಾದ್ರೆ ಈ ಪ್ರೊಸೀಜರ್ ಅಲ್ಲೇ ಮಾಡಬೇಕು. ಬಾಳೆಹಣ್ಣು ತೆಂಗಿನಕಾಯಿ ಬಿಟ್ಟು ಬೇರೆ ಇನ್ಯಾವುದನ್ನು ನೈವೇದ್ಯ ಮಾಡಬಾರ್ದು. ಅದವ್ರು ಸಲ್ಲೋದು ಇಲ್ಲ, ಅದು ಪಾಪ. ಓಕೆ. ತಾಂಬೂಲ ಇದು ಎಲ್ಲೆಲ್ಲೇನೋ ತಂದಿರ್ತೀವೋ ಅದನ್ನು ಪವಿತ್ರ ಮಾಡಬೇಕು. ಅದಕ್ಕೂ ಒಂದು ದಂಡ ನೀರು ಹಾಕು. ಕಣ್ಣು ಕಾಣಿಸ್ತಿಲ್ಲ, ಕಣ್ಣು ಕಾಣಿಸ್ತಿಲ್ಲಪ್ಪ. ಅದ್ರ ಮೇಲೆ ಏನಾಗ್ತಾ ಎಲೆ ತುದಿ ಮತ್ತೆ ಇದು ಮುರಿ ತೊಟ್ಟು ಮತ್ತೆ ತುದಿ ಮುರಿದು ಅದ್ರ ಮೇಲೆ ಹಾಕು. ನೋಡು ಬಲಗಡೆ ಹೂವು ಬಿದ್ದೈತೆ ನನಗೆ. ಸೊ ಮತ್ತೆ ಹೂವು ತಗೊಂಡು ಸೊ ಇವಾಗ ನೈವೇದ್ಯ ಕೊಟ್ಟಿದ್ವಿ. ಇವಾಗ ತಾಂಬೂಲ ಕೊಡ್ಬೇಕು ದೇವ್ರಿಗೆ. ಪೂಗಿ ಫಲ ಸಮಾಯುಕ್ತಂ ನಾಗವಲ್ಲಿ ಒಳ್ಳಿ ದೈರ್ಲಿತಂ ಕರ್ಪೂರ ಚೂರ್ಣಂ ತಾಂಬೂಲಂ ಪ್ರತಿಕೃತ್ಯಾರ್ಥಂ ಓ ಮಹಾಪಂಚಭೂತಗಳಿಗೆ ಸಮರ್ಪಯಾಮಿ. ತಾಂಬೂಲಂ ಸಮರ್ಪಯಾಮಿ. ನಾನು ತಾಂಬೂಲನ ದೇವ್ರು ಕೊಡ್ತಾ ಇದ್ದೀನಿ ಅಂತ ಕಂಪ್ಲೀಟ್ ಆಗಿ ನಾವು ಅದ್ರಲ್ಲಿ ಇನ್ವಾಲ್ವ್ ಆಗ್ಬಿಡ್ಬೇಕು. ನಿಜವಾಗ್ಲೂ ನಾನು ಕೊಡ್ತಿದ್ದೀನಿ, ಅವ್ರು ತಗೋತಿದ್ದಾರೆ ಅಂತ ಹೇಳಿ. ಓಕೆ, ಬಿಟ್ಬಿಡು. ಇದೇ ಪ್ರೊಸೀಜರ್ ಮಾಡಬೇಕು. ಇದಕ್ಕೆ ಅರ್ಶಿನ ಕುಂಕುಮ ಅಕ್ಷತೆ ಇಡಬೇಕು ಇಲ್ಲಿಗೆ. ಅಥವಾ ಸಿಂಪಲ್ ಅಷ್ಟೆಲ್ಲ ತಲೆ ಕಟ್ಸ್ಕೊಳ್ಳೋ ಬದಲು ಅರ್ಶಿನ ಕುಂಕುಮ ಅಕ್ಷತೆ ಕೈಲಿ ಹಿಡ್ಕೊ, ಇದನ್ನು ಹಚ್ಕೋ ಕರ್ಪೂರನ. ನೈವೇದ್ಯ ಮಾಡಿದ್ಮೇಲೆ ತೆಗೆದು ಪರವಾಗಿ ಸೈಡಿಗೆ ಎಡಗಲ್ ಗಂಟೆ ಹಿಡ್ಕೊ. ಮೊದಲು ಪಾದಕ್ಕೆ, ಆಮೇಲೆ ನಾಭಿ ಭಾಗಕ್ಕೆ, ಆಮೇಲೆ ಎದೆ ಭಾಗಕ್ಕೆ, ಆಮೇಲೆ ಮುಖದ ಭಾಗಕ್ಕೆ, ಆಮೇಲೆ ಶಿರ ಭಾಗಕ್ಕೆ, ಆಮೇಲೆ ಪೂರ್ತಿ ಮೇಲಿಂದ ಕೆಳಗಡೆ ತನಕ. ಚಕ್ಷಂದು ಸರ್ವಲೋಕಾನಂ ತಿಮಿರಸ್ತು ನಿವಾರಣಂ ನಿರಂಜನಂ ಮಯಾದಂತ ಮಹಾತಾಯಿ ಜಗನ್ಮಾತೆ ಸರ್ವಮಂಗಲೆ ಮಾಂಗಲೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ದೇವಿ ನಾರಾಯಣಿ ಜಗನ್ಮಾತೆ ಜಗಜನನಿ
ಆದಿಶಕ್ತಿ, ಪರಮೇಶ್ವರಿ, ಭೂಮಿ ತಾಯಿ, ಗಂಗಾ ಮಾತೆ, ವಾಸುದೇವ, ಅಗ್ನಿದೇವ, ವರುಣದೇವ, ಸರ್ವದೇವತೆಗಳಿಗೂ ಕರ್ಪೂರ ನಿರಂಜನ ಸಮರ್ಪಯಾಮಿ. ಅಲ್ಲಿಡು ಅಕ್ಷತೆ ಮತ್ತೆ ಹೂವನ್ನು ತೆಗೆದು ಇಲ್ಲಿ ದೇವ್ರಿಗೆ ಹಚ್ಬಿಟ್ಟು ಕೈ ಮುಕ್ಕು. ಸೊ ಕರ್ಪೂರ ಅದು ಮಾಡಿ 3 ಸರಿ ಮಾಡಿ ದೇವ್ರಿಗೆ ಮಾಡಿಬಿಟ್ಟು ಆಮೇಲೆ ನೀನು ಈ ಕರ್ಪೂರ ಏನಿದೆ ಅದನ್ನು ಫಸ್ಟು ನಾಭಿ, ಆಮೇಲೆ ಎದೆಯ ಭಾಗ, ಆಮೇಲೆ ಶಿರಸ್ಸಿನ ಭಾಗ ಕೊಟ್ಕೊಂಡು ಆಮೇಲೆ ಕೈ ಮುಕ್ಕೋದು. ನೀನು ತಗೊಂಡು ಆಮೇಲೆ ಬೇರೆಯವ್ರಿಗೆ ಕೊಡಬೇಕು. ಹಿಂಗಂದ್ಬಿಟ್ಟು ತಗೊಳ್ಳೋದಲ್ಲ. ಮೊದಲು ನಾಭಿ, ಅಗ್ನಿ ಇರೋದು ಇಲ್ಲಿ, ಆಮೇಲೆ ವಾಸುದೇವ, ಲಂಗ್ಸ್ ಇರೋದು ಇಲ್ಲಿ ವಾಸುದೇವ, ಆಮೇಲೆ ಇಲ್ಲಿ ಶಿರ, ಭೂಮಿ, ಸ್ಕಲ್ಲು, ಹೀಗೆ 3 ಸಾರಿ ತಗೊಂಡು ಆಮೇಲೆ ಬೇರೆಯವರು ಕೊಡಬೇಕು. ಮೊದಲು ದೇವರಿಗೆ ಮಹಾಮಂಗಳಾರತಿ ಮಾಡಿ, ಸೊ ಆಮೇಲೆ ನೀನು ಮಹಾಮಂಗಳಾರತಿ ತಗೊಂಡು ಆಮೇಲೆ ಇತರರಿಗೆ ಕೊಡಬೇಕು. ಓಕೆ, ಇಲ್ಲಿ ತನಕ ಬಂದೆ. ಶಂಖ ಪೂಜೆ, ಪ್ರಾರ್ಥನಾ, ಭಕ್ಷ್ಯ ಪಾದ್ಯಂ ಆಯಿತು. ಆರ್ಘ್ಯ, ಅಚಮನ, ಸುಧೋದಕ, ವಸ್ತ್ರ, ಧೂಪಮು, ನೈವೇದ್ಯ, ತಾಂಬೂಲ, ಕರ್ಪೂರ ಆಯಿತು. ಮತ್ತೆ ಕರ್ಪೂರಕ್ಕೆ ಇನ್ನೊಂದು ಹಾಕು. ಹಿಡ್ಕೋದನ ತಟ್ಟೆನ ಹೇಳಿದ್ರು. ಜ್ಞಾನಂ ಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾನು ಹೇಳ್ಬಿಡ್ತೀನಿ, ಕೇಳಿಸ್ಕೋಬೋದು. ನಿಮ್ಮ ಮಂಗಳಾರತಿ ಮಾಡ್ತಾರೆ. ಜ್ಞಾನಂ ಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನ ಅನುರಾಗ ಭಕ್ತಿಯಲ್ಲಿ, ಅನುದಿನ ಗುರುವಿನ ಅನುರಾಗ ಭಕ್ತಿಯಲ್ಲಿ, ಜನನ ಮರಣರಹಿತ ಜಂಗಮಗೆ ಬೆಳಗಿರಿ. ಜ್ಞಾನಂ ಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾನೀನೆಂಬುದ ಬಿಡಿರಿ, ನಾನೆಂಬುದು ನರಕಕ್ಕೆ ಪ್ರಾಪ್ತಿ. ಜ್ಞಾನಿಗಳೊಡನಾಡಿ ಜ್ಞಾನಿಗಳೊಡನಾಡಿ ಸ್ವಾನುಭವದ ಸುಖ ತಾನೇ ಕೈ ಸೇರುವುದು. ಅನುಭವಿಸಿ ಲಿಂಗಕ್ಕೆ ಮನ ಹೊಪ್ಪಿ ಬೆಳಗಿರಿ, ಅನುಭವಿಸಿ ಲಿಂಗಕ್ಕೆ ಮನ ಹೊಪ್ಪಿ ಬೆಳಗಿರಿ. ಜ್ಞಾನಂ ಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾನಾ ಜನ್ಮದ ಕತ್ತಲೆ ಕಳೆದುಳಿದು ಬೇಗ, ನಾನಾ ಜನ್ಮದ ಪಾಪ ಕಳೆದುಳಿದು ಬೇಗ, ಮಾನವ ಜನ್ಮದ ಬೆಳಕಲಿ ಮಾನವ ಜನ್ಮದ ಬೆಳಕಲಿ ಗುರುವಿನ ಧ್ಯಾನವೇ ಗತಿ ಎಂದು ಮನ ಹೊಪ್ಪಿ ಬೆಳಗಿರೆ. ಜ್ಞಾನಂ ಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅಷ್ಟವರ್ಣದ ಸ್ಥೂಲ ಮಾನವ ಜನ್ಮ ಹುಟ್ಟಿ ಬರುವುದೇ ದುರ್ಲಭವು. ಕೊಟ್ಟನು ಗುರು ನಮಗೆ ಮಾಡಿದ ಫಲದಿಂದ, ಕೊಟ್ಟನು ಗುರು ನಮಗೆ ಮಾಡಿದ ಫಲದಿಂದ, ಹುಟ್ಟಿದ ಮಗನೆಸರ ಶಿವನೆಂದು ಕರೆಯಿರಿ. ಜ್ಞಾನಂ ಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಮಹಾಪಂಚಭೂತಗಳೇ ನಿಜವಾದ ದೈವವು, ಮಹಾಪಂಚಭೂತಗಳೇ ನಿಜವಾದ ದೈವವು. ಬೆಳಗಿರಿ ಜ್ಞಾನಂ ಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ.
ಇದನ್ನು ಕಲ್ತ್ಕೋಬೇಕು. ಮಂತ್ರ ಪುಷ್ಪ ಹೂ ಅಕ್ಷತೆ ತಗೋ. ಓಂ ಈಗ ಹಿಡ್ಕೋಬೇಕು. ಓಂ ತದ್ವಿಷ್ಣುಂ ಪರಮಂ ಪರಂ ಪರಮಂ ಪದಂ ಸದಂ ಪಶ್ಯಂತಿ ಸೂರ್ಯಹತಿ ದಿವಿವಾ ಚಕ್ಷು ರಾತತಂ ರಾಜಾದಿರಾಜಾಯ ಪ್ರಹಸ್ಯ ಶಾಹಿನೇ ನಮೋ ನಮಃ ವೈಶ್ರವಣಾಯ ಕುಬೇರಾಯ ಸಮೇತ ಮನಮ್ಮ ಕಾಮಾಯ ಮಹ್ಯಂ ಕಾಮೇಶ್ವರೋ ವೈಶ್ರವಣಾಯೋ ದದಾತು ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮೋ ನಮಃ ಅವಾಯಿತ ಸಮಸ್ತ ದೇವತಭ್ಯೋ ನಮಃ. ಹೀಗೆ ಆಜ್ಞಾ ಚಕ್ರಕ್ಕೆ 2 ಹೆಬ್ಬೆಟ್ಟುಗಳು ಹೋಗ್ಬೇಕು. ನಮೋ ನಮಃ ತಲೆಬಾಗಿ ನಮೋ ನಮಃ. ವೇದೋಕ್ತ ಮಂತ್ರಂ ಪುಷ್ಪಂ ಸಮರ್ಪಯಾಮಿ. ಹೀಗೆ ಇಲ್ಲಿಂದ ಕೈ ಮುಕ್ಕೊಂಡು ಸ್ಟ್ರೇಟ್ ಆಗಿ ಕೂತ್ಕೊಂಡು ನಮೋ ದೈವೇ ಮಹಾದೈವೇ ಮಹಾಪುಂಚಭೂತಾಯ ಶಿವಾಯೇ ಸತತಂ ನಮಃ. ನಮಂ ಪ್ರಕೃತಿಯೇ ಭದ್ರಾಯೇ ನಿಯತಂ ಪ್ರಣತ ಸ್ಮೃತ ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಹೇತಿ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಪಾಹಿ ಪಾಹಿ ಜಗದ್ವಂದೇ ನಮಸ್ತೆ ಭಕ್ತವತ್ಸಲೆ. ಇವಾಗ ಇಲ್ಲಿ ಬರಬೇಕು. ನಮಸ್ತುಭ್ಯಂ 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 ನಮೋ ನಮಃ. ಭಕ್ತಿಯಿಂದ ಕಂಪ್ಲೀಟ್ ಇನ್ವಾಲ್ವ್ ಆಗ್ಬಿಡ್ಬೇಕು. ಅದರಲ್ಲಿ ಪ್ರದಕ್ಷಿಣೆ ಎದ್ದು ನಿಂತ್ಕೊ. ಬಲಭಾಗದಿಂದ ಎಡಭಾಗಕ್ಕೆ ಕೈ ಮುಕ್ಕೊಂಡು ತಿರುಗ್ತಾ. ಬಲಭಾಗದಿಂದ ಎಡಭಾಗಕ್ಕೆ 3 ಬಾರಿ ದೇವ್ರ ಇಲ್ಲಿ 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 ಹಿಂದೆ ಹೋಗ್ಬಾರ್ದು. ಅಲ್ಲೇನೆ ನಿಂತಿದ್ದ ಜಾಗದಿಂದ ಆ ಕಡೆ ಹೋಗ್ಬಾರ್ದು. ಬಲಭಾಗದಿಂದ ಎಡಭಾಗಕ್ಕೆ ಪ್ರದಕ್ಷಿಣಾ ನಮಸ್ಕಾರ. ಶ್ರದ್ಧಂ ಅಲ್ಲೇ ಬಲಭಾಗದಿಂದ ರೌಂಡ್ ಸುತ್ತು. ಹಿಂಗೆ ಬಲಭಾಗದಿಂದ ಎಡಭಾಗದಿಂದ ಸುತ್ತು ಪ್ರದಕ್ಷಿಣೆ ಅಲ್ಲೇ ಹಾಕ್ಬೇಕು. ಶ್ರದ್ಧಂ ಮೇಧಂ ಯಶಂ ಪ್ರಜ್ಞಂ ವಿದ್ಯಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಂ ಆರೋಗ್ಯಂ ದೇಹಿಮೆ ಜಗದೀಶ್ವರಿ. ಓಂ ಶ್ರೀ ಪೃಥ್ವಿ ವಾಯು ಅಗ್ನಿ ಸೂರ್ಯ ನಕ್ಷತ್ರ ಪಾರ್ವತಿ ಪರಮೇಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಸರ್ವ ದೇವತೆಗಳೇ ತಮ್ಮೆಲ್ಲರಿಗೂ ಪ್ರದಕ್ಷಿಣಂ ನಮಸ್ಕಾರಂ ಸಮರ್ಪಯಾಮಿ. ಪ್ರದಕ್ಷಿಣೆ ಬಂದು ಸಾಷ್ಟಾಂಗ ನಮಸ್ಕಾರ. ಅಕ್ಷತೆ ಇಟ್ಕೊಂಡಿಲ್ವಲ್ಲ ನೀವು ಹೇಳಲೇ ಇಲ್ವಲ್ಲ. ಸಾಷ್ಟಾಂಗ ನಮಸ್ಕಾರ ಪೂರ್ತಿ ಕೈಗಳು ಪೂರ್ತಿ ಮುಂದೆ ಬರ್ಬೇಕಲ್ವಾ ಸಾಷ್ಟಾಂಗ ನಮಸ್ಕಾರಕ್ಕೆ. ಇನ್ನು ಹಿಂದೆ ಹೋಗ್ಬೇಕಲ್ವಾ. ಅದು ಅದು ಸಾಷ್ಟಾಂಗ ನಮಸ್ಕಾರ. ಯೋಗದಲ್ಲೂ ಬರ್ತದೆ. ಹಾಗೆ ಎದ್ದು ನಿಧಾನಕ್ಕೆ ವಜ್ರಾಸನ ಕೂತ್ಕೊ. ಹೂ ಅಕ್ಷತೆ ಕೈ ಹಿಡ್ಕೊ. ಭಕ್ತಿಯಿಂದ ಕೈ ಮುಕ್ಕೊಂಡು ವಜ್ರಾಸನ ಕುಂತ್ಕೊಂಡು ಋಣ ರೋಗಾದಿ ದಾರಿದ್ರ್ಯ ಪಾಪ ಕ್ಷು ದಪಂ ಮೃತ್ಯು ಅಂದ್ರೆ ಮಧ್ಯದಲ್ಲಿ ಆಕ್ಸಿಡೆಂಟು ರೋಗ ರುಜಿನಗಳಿಂದ ಸೂಸೈಡು ಈ ತರದ್ದು ಅಪಮೃತ್ಯು ಬರಬಾರ್ದು ಅನ್ನೋದಕ್ಕೆ ದಪಮೃತ್ಯುವಂ. ಭಯ ಶೋಕ ಮನಸ್ತಾಪ ನಶ್ಯಂತು ಮಮ ಸರ್ವದಾ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಂ ಮಯ ದಾಸೋಹಂ ಇತಿ ಮಾ ಅಂದ್ರೆ ಅಮ್ಮ ಅಂತಾನೆ. ಅಮ್ಮ ಮತ್ವಂ ಅಂದ್ರೆ ಕ್ಷಮಸು ಮತ್ವಂ ಕ್ಷಮಶ್ವ ಜಗದೇಶ್ವರಿ. ಓಂ ಶ್ರೀ ಪಾರ್ವತಿ ಪರಮೇಶ್ವರ ಮಾತೆ ನಮಃ ಪ್ರಾರ್ಥನಂ ಸಮರ್ಪಯಾಮಿ. ಸೊ ಇಲ್ಲಿ ಏನೇ ಕೇಳ್ಕೊತಾ ಇದೀವಿ, ಋಣಗಳು ಯಾರಾದ್ರೂ ಋಣ ತಿಂದಿದ್ರೆ, ಋಣ ರೋಗ ದಾರಿದ್ರ್ಯ ಪಾಪ ಭಯ ಶೋಕ ಮನಸ್ತಾಪ ಅಪರಾಧ ಇವೇನಾದ್ರೂ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡಿದ್ರೆ ಕ್ಷಮಿಸ್ಬಿಟ್ಟು
ಈ ಋಣಗಳನ್ನ ತೀರ್ಸು, ಶಾಪಗಳು ಯಾರು ಶಾಪ ಹಾಕಿದ್ರೆ ಆ ಶಾಪಗಳನ್ನ ಕ್ಷಮ ಮಾಡು, ರೋಗಗಳಿದ್ರೆ ಅದನ್ನ ತೊಡೆದಾಕು, ದಾರಿದ್ರ್ಯ ಬಡತನ ಇದ್ರೆ ಅದನ್ನ ತೊಡೆದಾಕು, ಪಾಪ ಮಾಡಿದ್ರೆ ಅದನ್ನ ತೆಗೆದಾಕು, ದಪಂಬೃತ್ತು ಮಧ್ಯದಲ್ಲಿ ನನಗೆ ಏನಾದ್ರು ಅಪಮೃತ್ತು ಏನಾದ್ರು ಬಂದಿದ್ರೆ ನನಗೆ ಪೂರ್ಣ ಆಯಸ್ ಕೊಡು ಅಂತೇಳಿ ಅದನ್ನ ಕಂಪ್ಲೀಟ್ ಇನ್ವಾಲ್ವ್ ಹಾಕಿ ಕೇಳ್ಕೊಬೇಕು. ಯಾಕಂದ್ರೆ ನೀನು ಏನೇನು ಇಲ್ಲಿ ಇಷ್ಟು ವರ್ಷ ನೀನು ಪ್ರಪಂಚ ದೇವ್ರು ಅಂತ ನೋಡಿದ್ಯೋ ಅದು ಯಾವುದೋ ದೇವ್ರಲ್ಲ, ಇಲ್ಲಿ ಏನ್ ನೋಡ್ತಾ ಇದೆಯೋ ಅದೇ ದೇವ್ರು. ಹಾಗಾಗಿ ನೀನು ಅವ್ರ ಹತ್ರನೇ ಕೇಳ್ಕೋಬೇಕು, ಅವರೇ ಕೊಡ್ಬೇಕು ನಿಮ್ಗೆ. ಆಯ್ತಾ? ಆ ಮಂತ್ರದ ಅರ್ಥ ಅದು. ಕೈ ಮುಕ್ಕೊಂಡು ಅಲ್ಲಿಗೆ ಹೂವು ಹಾಕ್ಬಿಟ್ಟು ಹಾಕು. ಮೊಬೈಲ್ ಅಂತ ನಿನ್ನ ಮೊಬೈಲಲ್ಲಿ ಇದಿದೆಯಾ, ಇಟ್ಟಿದ್ಯಾ? ನೆಟ್ಟಿದೆ, ಸ್ವಿಚ್ ಆಫ್. ಕೊಡು ಸ್ವಿಚ್ ಆಫ್. ಕೊಡು ಕೊಡಿ ಕೊಡಿ. ಸ್ವಿಚ್ ಆಫ್. ಓ ಸ್ವಿಚ್ ಆಫ್ ತೆಗೆದುಬಿಡೋದು ನಾನು ಕೊಡಿ ನಾನು